ನಮಸ್ಕಾರ ಕರ್ನಾಟಕ. ನಮ್ಮ ಒಕ್ಕಲಿಗ BGS ಮಠದ ಐ ಥಿಂಕ್ ಪ್ರಕಾಶ್ ಶೇಖರ್ ಸ್ವಾಮೀಜಿ ಅಂತ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ, ಸ್ವಾಮೀಜಿ ಅನ್ಬೇಕೋ ಬೇಡ ಅಂತ. ಬಟ್ ಅವರನ್ನು ಕರೆಯೋದು ಆ ರೀತಿ. ಆ ವ್ಯಕ್ತಿಯ ಆಡಂಬರದ ಹುಟ್ಟುಹಬ್ಬವನ್ನು ನೀವು ನೋಡಿದ್ವಿ. ಈ ನಮ್ಮ BGS ಮಠದ ಶಾಖೆಗಳು ಸಾಕಷ್ಟು ಕಡೆ ಇದೆ. ಅದರ ಒಂದು ಶಾಖೆ ಹೆಸರುಘಟ್ಟದಲ್ಲಿದೆ. ಅವರು ವಿದ್ಯಾಧರ್ ಸ್ವಾಮೀಜಿ ಅಂತ. ಒಂದಷ್ಟು ಈ ಪ್ರಕಾಶನಾಥ ಸ್ವಾಮೀಜಿಯ ವಿರುದ್ಧ ಒಂದಷ್ಟು ಹೇಳಿಕೆಗಳನ್ನು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಮಾಡಾಕೋರು ಮತ್ತು ನಮ್ಮಂಥವ್ರಿಗೆಲ್ಲ ಕಳಿಸೋರು. ನಾವು ಅದನ್ನು ಏನು ಸೀರಿಯಸ್ ತಗೊಳಕ್ಕಾಗ್ತಿಲ್ಲ, ಏನೋ ಮಠದಲ್ಲಿ ಇರುತ್ತೆ ಬಿಡು, ಸಣ್ಣ ಪುಟ್ಟ ವಿಚಾರ ಅಂತ ಹೇಳ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟೆ. ಒಂದು ಬಾರಿ ನನ್ನನ್ನು ಆ ಒಂದು ಹೆಸರುಘಟ್ಟದ ಮಠದ ಶಾಖೆಗೆ ಕರೆದಿದ್ರು. ನಾನು ಕೂಡ ಹೋಗಿದ್ದೆ, ಭೇಟಿ ಮಾಡಿ ಬಂದೆ. ಸ್ವಾಮಿ, ನಾವು ನಿರ್ಬಂಧ ಸ್ವಾಮೀಜಿಗಳಿಗೆ ಹೇಳಿ ನಿಮ್ಗೆ ಏನಾದರೂ ಇಲ್ಲ. ಅವರು ಆ ವಿದ್ಯಾಧರ್ ಸ್ವಾಮೀಜಿ, ಆ ಹೆಸರುಘಟ್ಟದ ವಿದ್ಯಾಧರ್ ಸ್ವಾಮೀಜಿಯವರು ಇಲ್ಲ ನಮಗೆ ನಿರ್ಬಂಧ ಸ್ವಾಮೀಜಿ ಇದೇನಿಲ್ಲ, ಬಟ್ ಎಲ್ಲ ಈ ಪ್ರಕಾಶನಾಥ ಯಾಕೋ ನಮ್ಮನ್ನು ತುಂಬ ಹೇಳಿಸ್ತಾನೆ, ನಮಗೂ ಅವ್ರು ಮಾಡ್ತಾರೋ ಕೆಲಸ ನಮಗೆ ಸರಿ ಬರಲ್ಲ ಅಂತ ನಾನು ಹೇಳಿದೆ. ದಯಮಾಡಿ ಪೀಠಾಧೀಶರಾದಂಥ ನಿರ್ಬಂಧ ಸ್ವಾಮೀಜಿಗಳು ಹೇಳ್ಬಿಟ್ಟು ಅಂತ ಬಂದ್ಬಿಟ್ಟೆ. ಆವಾಗ ಒಂದಷ್ಟು ವಿಡಿಯೋಗಳೆಲ್ಲ ಕಳಿಸೋರು. ನಾನು 2024 ಅಕ್ಟೋಬರ್ ನವಂಬರ್ ಅನ್ಕೊಂತೀನಿ, ನಾನು ಇದಕ್ಕೆ ಹೋಗಿದ್ದೆ, ನನಗೆ ಬಿಗ್ ಬಾಸ್ಗೆ ಹೋಗಿದ್ದಾಗ ಮೊಬೈಲ್ ಎಲ್ಲ ಯೂಸ್ ಮಾಡೋಂಗಿಲ್ಲ. ಬಟ್ ನನ್ನನ್ನು ಹೊರಗಡೆ ಕಳಿಸಿದಾಗ ಒಂದು ವಾರದ ಮಟ್ಟಿಗೆ ನಾನು ಬೇರೆ ಕಡೆ ನನ್ನ ಬಿಗ್ ಬಾಸ್ ಅವ್ರು ಇಟ್ಟಿದ್ರು. ಆ ಸಮಯದಲ್ಲಿ ನಮ್ಮ ಮನೆಯವರು ನನಗೆ ನನ್ನ ಮೊಬೈಲನ್ನು ತಂದ್ಕೊಟ್ರು. ಗೊತ್ತಾಯ್ತು ನನಗೆ ನಾನು ವಾಪಸ್ ಹೋಗಲ್ಲ ಅಂತ ನನಗೆ ಗೊತ್ತಿತ್ತು. ನಾನು ಮೊಬೈಲ್ ತರಿಸ್ಕೊಂಡು ನಾನು ನೋಡ್ಕೊತಾ ಇದ್ದೆ. ಸೊ ಆ ಮೊಬೈಲಲ್ಲಿ ನೋಡಿದಾಗ ಇವರು ಹೆಸರುಘಟ್ಟದ 2024 ಬಿಗ್ ಬಾಸಿಂದ ಹೊರಗಡೆ ಬಂದಾಗ ಒಂದು ಮೆಸೇಜ್ ಇತ್ತು, ಜಗದೀಶ್ ಅವರೇ, ನಿಮ್ಮನ್ನು ಕೊಲೆ ಮಾಡಲು ಏನೋ ಒಂದು ದೊಡ್ಡವರು ಎಲ್ಲ ಸೇರ್ಕೊಂಡು ಒಂದು ಸಂಚು ಮಾಡಿದ್ದಾರೆ, ಎಚ್ಚರಿಕೆಯಿಂದ ಇರಿ, ಅದು ಬಿಗ್ ಬಾಸಲ್ಲಿ ಊಟದಲ್ಲಿ ವಿಷ ಹಾಕ್ಬಿಟ್ಟು ನಿಮ್ಮನ್ನು ಕೊಲ್ಲಬೇಕು ಅಂತಾಯಿತು. ಸೊ ನನಗೆ ಯಾಕೋ ಸ್ವಲ್ಪ ಗಾಬರಿ ಆಯಿತು ಒಂದು ಮಟ್ಟಿಗೆ. ನಾನು ಇಮಿಡಿಯೇಟಾಗಿ ಏನು ಮಾಡಿದೆ, ಏನೋ ಅಲ್ಲಿ ಆ ಬಿಗ್ ಬಾಸ್ ಜುಡಿಕ್ಷನಲ್ಲಿರುವಂಥ ಆ ಪೊಲೀಸ್ ಸ್ಟೇಷನ್ ಅವ್ರಿಗೆ ಇಮೇಲ್ ಅಡ್ರೆಸ್ ತೊಗೊಂಡು ಯಾರೋ ಒಬ್ಬ ಕಾಂಗ್ರೆಸ್ಸಲ್ಲಿ ರಾಜಕಾರಣಿಗೂ ಹೇಳಿದೆ, ಏನಪ್ಪ ಈ ಥರ ಆಗಿದೆ, ಏನೋ ನಾನೇನು ಸಾಯಿಸಬೇಕು ಅಂತವ್ರಂತೆ, ಏನಕ್ಕೆ ಏನೋ ಅಂತ ಗೊತ್ತಿಲ್ಲ. ಬಟ್ ಹೆಸರುಘಟ್ಟದ ವಿದ್ಯಾಧರ್ ಸ್ವಾಮೀಜಿ ಅವರು ನನಗೆ ವಾಟ್ಸಪ್ ಹಾಕಿದ್ದಾರೆ. ಬಟ್ ಏನೇನೇ ಆವಾಗಲೇ ಒಂದು ಕಂಪ್ಲೇಂಟ್ ಹಾಕಿರ್ತೀನಿ ಅಂತೇಳಿ ಆ ಬಿಗ್ ಬಾಸ್ ಜುಡಿಷಿಯಲ್ ಲಿಮಿಟ್ಸಲ್ಲಿ ನಾನೊಂದು ಕಂಪ್ಲೇಂಟನ್ನು ಹಾಕಿ, ಆಮೇಲೆ ತದನಂತರ ನಾನು ನಿರ್ಬಂಧ ಸ್ವಾಮೀಜಿ ಅವರಿಗೆ ದೂರವಾಣಿ ಮುಖಾಂತರ ನಾನು ಟ್ರೈ ಮಾಡಿ ಈ ವಿಚಾರ ಹೇಳಿದೆ. ಸ್ವಾಮಿ, ಈ ಥರ ಅವರು ಹೇಳ್ತಾ ಇದ್ದಾರೆ ನನಗೆ, ಈ ಥರ ನನಗೆ ನಂಬೋದೋ ಬಿಡೋದು ನನಗೂ ಗೊತ್ತಾಗ್ತಾ ಇಲ್ಲ. ಬಟ್ ಒಂದಂತ ನಿಜ, ಆತಂಕ ಅಂತೂ ಖಂಡಿತ ಆಗಿದೆ. ಯಾಕೆ ಈ ಥರ ವಿದ್ಯಾಧರ್ ಸ್ವಾಮೀಜಿಗಳವರು ಈ ಥರ ಹಾಕಿದ್ದಾರೆ ನನಗೂ ಗೊತ್ತಿಲ್ಲ. ಬಟ್ ಆ ಪ್ರಕಾಶನಾಥ ಸ್ವಾಮೀಜಿ ಮೇಲೆ ಅವ್ರಿಗೇನೋ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ನಾನು ಬಿಗ್ ಬಾಸಲ್ಲಿ ನನ್ನನ್ನು ಯಾರೋ ಕೊಲೆ ಮಾಡೋಕ್ಕೆ, ಅದು ಏನೋ ಯಾರೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತೇಳಿ ಈ ಥರ ಹೇಳ್ತಾ ಇದ್ದಾರೆ ಅಂತಂದರೆ, ಅದಕ್ಕೆ ಅವರು ಗಾಬರಿ ಆಗಬೇಡಿ, ಆ ಕಂಪ್ಲೇಂಟನ್ನು ವಾಪಸ್ ತೊಗೊಳ್ಳಿ, ಅಲ್ಲಿ ಕೊಟ್ಟರೆ ಕಂಪ್ಲೇಂಟನ್ನು ನಾನು ಸೆಟ್ರೇಟ್ ಮಾಡ್ತೀನಿ ಅಂತಂದರು. ಆಯಿತು ಅಂತ ಹೇಳ್ಬಿಟ್ಟು ಇನ್ನು ದೊಡ್ಡವ್ರಿಗೆ ಹೇಳಿದ್ಮೇಲೆ ನಾನು ಯಾಕೆ ಅಂತೇಳಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಬಟ್ ಆದಂತರ ಐ ಥಿಂಕ್ ಆವತ್ತೇ ನೈಟೇ ಏನೋ ಯಾರೋ ಬಂದು ಆ್ಯಂಬುಲೆನ್ಸಲ್ಲಿ ಆ ವ್ಯಕ್ತಿನ ಎತ್ತಾಕೊಂಡು ಹೋದ್ರಂತೆ. ಆ ಒಂದು ಹೆಸರುಘಟ್ಟ ಮಠದ ವಿದ್ಯಾಧರ್ ಸ್ವಾಮೀಜಿಯನ್ನು ಎತ್ತಾಕೊಂಡು ಹೋದ್ರಂತೆ. ಇಲ್ಲಿವರೆಗೂ ಹೆಚ್ಚು ಕಮ್ಮಿ ಒಂದು ಕಾಲ ವರ್ಷ ಆಗಿದೆ. ಆ ವ್ಯಕ್ತಿ ಎಲ್ಲಿದ್ದಾನೆ, ಹೇಗಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಯಾರು ಅವನನ್ನು ನೋಡ್ಕೊತಾ ಇದ್ದಾರೆ ಅಥವಾ ಎಲ್ಲಿದ್ದಾನೆ ಯಾರಿಗೂ ಗೊತ್ತಿಲ್ಲ. ಬಟ್ ಒಂದಷ್ಟು ಮೆಸೇಜ್ಗಳು ನಾವು ಈ ವಿಡಿಯೋಗಳನ್ನು ಮಾಡಿದ್ಮೇಲೆ, ಈ ಮಠದಲ್ಲಿ ಪ್ರಕಾಶನಾಥ ಸ್ವಾಮೀಜಿ ಅವರ ಆಡಂಬರದ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ಮೇಲೆ ಅವರ ವಿಚಾರನೂ ಒಂದಷ್ಟು ಮೆಸೇಜ್ಗಳು ಬಂತು. ಅವರು ಬದುಕಿಲ್ಲ, ಎಲ್ಲೋ ಸತ್ತೋಗಿರ್ಬೋದು ಅಥವಾ ಸಾಯಿಸಿರ್ಬೋದು ಅನ್ನೋ ವಿಚಾರಗಳೆಲ್ಲ ಬಂತು. ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ನಾನು ಅವತ್ತು ನಿರ್ಬಂಧ ಸ್ವಾಮೀಜಿ ಅವ್ರಿಗೆ ಹೇಳ್ಬಿಟ್ಟು ಏನಾದರೂ ತಪ್ಪಿಗೆ ಮಾಡಿಬಿಟ್ನಾ, ಅದನ್ನು ವೆರಿಫೈ ಮಾಡಬೇಕಾಗಿತ್ತಾ ಅಥವಾ ಅದನ್ನು ತನಿಖೆ ಮಾಡಿಸ್ಬೇಕಾಗಿತ್ತಾ ಅಂತ ನನಗೆ ಈಗ ನನಗೆ ಒಂದು ರೀತಿ ಗಾಬರಿ ಆಯಿತು. ಅದಕ್ಕೋಸ್ಕರ ಮನೆಯ ನಿರ್ಬಂಧ ಸ್ವಾಮೀಜಿಗಳವ್ರಿಗೆ ಕಳಕಳಿಯ ಮನವಿ ಏನಿತ್ತು, ಸ್ವಾಮೀಜಿಯವರೇ, ಆ ವ್ಯಕ್ತಿ ಎಲ್ಲಿದ್ದಾನೆ, ವಿದ್ಯಾಧರ್ ಸ್ವಾಮೀಜಿಯವರು ಎಲ್ಲಿದ್ದಾರೆ, ಯಾಕೆ ಅಂತಂದರೆ ನನಗೆ ಮೆಸೇಜ್ ಹಾಕಿದ ನಿಜ, ನಾನು ನಿಮ್ಗೆ ಹೇಳಿದ ನಿಜ. ಬಟ್ ಆ ವ್ಯಕ್ತಿ ಕಳೆದ 1 ಕಾಲ ವರ್ಷದಿಂದ ಹೆಸರುಘಟ್ಟ ಮಠದಲ್ಲಿ ಕಾಣೆಯಾಗಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಕಣ್ಣು ಕಾಣ್ತಾ ಇಲ್ಲ ಅಂತ. ದಯಮಾಡಿ ಅವ್ರು ಎಲ್ಲಿದ್ದಾರೆ ಅಂತ ದಯಮಾಡಿ, ಅಥವಾ ನಿಮಗೆ ಗೊತ್ತಿದ್ರೇನೋ ಅಥವಾ ಪ್ರಕಾಶನಾಥ ಸ್ವಾಮೀಜಿಯವ್ರು ಗೊತ್ತಿದ್ರೇನೋ ದಯಮಾಡಿ ತಿಳಿಸಿ. ಯಾಕೆ ಅಂತಂದರೆ ಜೀವನ ತುತ್ತು. ಯಾಕಂದ್ರೆ ನನಗೆ ಅವರು ಹಾಕಿದ ಮೆಸೇಜು ಸರಿನೋ ತಪ್ಪೋ, ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಬಟ್ ಎಲ್ಲೋ ಒಂದು ಕಡೆ ನನಗೆ ನನ್ನ ಒಳ್ಳೇದಕ್ಕೋಸ್ಕರ ಅವ್ರು ಹಾಕಿದಂಥ ಮೆಸೇಜು ತದನಂತರ ಆ ವ್ಯಕ್ತಿ ಕಾಣೆ ಆಗ್ಬಿಟ್ನಲ್ಲ ಅಂತ ನನಗೆ ಒಂದು ಗಿಲ್ಟಿ ಕಾಣ್ತಾ ಇದೆ. ಹಾಗಾಗಿ ಈ ವಿಡಿಯೋನ ಮಾಡಿ ಆಗ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ನಿರ್ಬಂಧ ಸ್ವಾಮೀಜಿಗಳೇ, ಕ್ಷಮೆ ಇರಲಿ. ಅವತ್ತೇ ರಾತ್ರಿ ನಾನು ನಿಮ್ಗೆ ತಿಳಿಸಿದ ರಾತ್ರಿನೇ ಯಾರೋ ಬಂದು ಆ್ಯಂಬುಲೆನ್ಸಲ್ಲಿ ಅವನ್ನ ಎತ್ತಾಕೊಂಡೋದ್ರು ಅಂತ, ಆತನನ್ನು ಎತ್ತಾಕೊಂಡೋದ್ರು ಅಂತ ಆ ಸ್ವಾಮೀಜಿಯವ್ರನ್ನ, ವಿದ್ಯಾಧರ್ ಸ್ವಾಮೀಜಿನಂತ ಅಲ್ಲಿ ಸುತ್ತಮುತ್ತ ಹೇಳಿದ್ರು. ಇಲ್ಲಿವರೆಗೂ ಆ ವ್ಯಕ್ತಿ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ನೀವೇನಾದರೂ ಅವ್ರನ್ನ ಅಥವಾ ಕರ್ಸಿ ಏನಾದರೂ ಅಡ್ಮಿಟ್ ಮಾಡಿದ್ರೇನೋ ಅಥವಾ ಎಲ್ಲ ನೆಟ್ಟಿದ್ರೇನೋ ದಯಮಾಡಿ ತಿಳಿಸಿ. ಯಾಕೆಂದರೆ ನನಗೆಲ್ಲೋ ಒಂದು ಕಡೆ ಗಿಲ್ಟಿ ಕಾಣ್ತಿದೆ ಅಂತ ಈ ಮೂಲಕ ಹೇಳ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್, ನಿಮ್ಮಿಂದ ನಿಮಗೋಸ್ಕರ ನಿಮಗಾಗಿ
ಬಟ್ ಒಂದಂತೂ ನಿಜ, ನನ್ನ ಸಮ್ವೇರ್ ಐ ಫೀಲ್ ಆ ವ್ಯಕ್ತಿ ನನಗೆ ಸಹಾಯ ಮಾಡಕ್ಕೆ ಹೋಗಿ ತೊಂದರೆ ಸಿಕ್ಕಾಕೊಂಡ್ಬಿಟ್ನ ಅಂತ ಒಂದು ನನಗೆ ಗಿಲ್ಟಿ ಇದೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡಾಕ್ತಾ ಇದ್ದೀನಿ. ನಾನು ಕೊಟ್ಟಿರೋಂಥ ಕಂಪ್ಲೇಂಟು ಮತ್ತು ಆಗ ಕಳಿಸಿರೋ ಅಂಥ ವಾಟ್ಸಪ್ ಸ್ಕ್ರೀನ್ಶಾಟ್ ಸಹ ಪೊಲೀಸರು ಕೊಟ್ಟಿದ್ದೀನಿ. ಪೊಲೀಸರು ಇದ್ರ ಬಗ್ಗೆ ಯಾವುದೇ ತನಿಖೆ ಮಾಡಿಲ್ಲ ಅಂತ ನಾನು ಅನ್ಕೊತಾ ಇದ್ದೀನಿ. ಯಾಕಂದರೆ ಐ ಡೋಂಟ್ ನೋ, ಏನೋ ಪಟ್ಟಬದ್ಧ ಹಿತಾಸಕ್ತಿಗಳು ಅದನ್ನು ಮುಚ್ಚಾಕಿ ಈತನಿಗೆ ತೊಂದರೆ ಗಿಂದ್ರೆ ಮಾಡಿಬಿಟ್ರ ನನಗೂ ಗೊತ್ತಿಲ್ಲ ಅಂತ ಈ ಮೂಲಕ ಹೇಳುತ್ತಾ, ವಿದ್ಯಾಧರ್ ಸ್ವಾಮೀಜಿ ಎಲ್ಲಿದ್ದಾರೆ ತಿಳ್ಕೊಳ್ಳೋವಂಥ ಒಂದು ಅವಶ್ಯಕತೆ ಇದೆ ಅಂತ ಈ ಮೂಲಕ ಹೇಳುತ್ತಾ, ಕರ್ನಾಟಕದ ಒಕ್ಕಲಿಗರ ಪರವಾಗಿ, ಒಕ್ಕಲಿಗರ ಧ್ವನಿಯಾಗಿ ಈ ಮಠದ ಒಂದು ಸೌಕರ್ಯಗಳು ಒಕ್ಕಲಿಗರಿಗೆ, ಸಮುದಾಯಕ್ಕೆ, ಬಡವರಿಗೆ ಸೇರಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಮಠವನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಈ ಮಠದಲ್ಲಿ ನಡೀತಾ ಇರುವಂಥ ಅಕ್ರಮಗಳ ಬಗ್ಗೆ, ಅಕ್ರಮ ವ್ಯಕ್ತಿತ್ವ ಬಗ್ಗೆ, ನಡೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಮಿಕ್ಕ ಏನೂ ಇಲ್ಲ ಅಂತ ಈ ಮೂಲಕ ಹೇಳುತ್ತಾ, ಕ್ಷಮೆ ಇರಲಿ ಯಾರ ಮನಸ್ಸಿಗಾರು ತೊಂದರೆ ಬೇಜಾರಾಗಿದ್ರೆ ನನ್ನ ನಡೆಯಿಂದ ಕ್ಷಮೆ ಇರಲಿ ಅಂತ ಈ ಮೂಲಕ ಹೇಳುತ್ತಾ, ಸತ್ಯ ಇವತ್ತಲ್ಲ ನಾಳೆ ಹೊರಗಡೆ ಬಂದೇ ಬರುತ್ತೆ. ಅದು ಸತ್ಯ ಬೆಂಕಿ ಇದ್ದಂಗೆ, ಯಾರು ನಿಲ್ಸಕ್ಕಾಗಲ್ಲ ಅಂತ ಹೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್.